ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ: ಕಾಣದುದನೆಲ್ಲವ ಕಾಣಲಾರೆನಯ್ಯ, ಕೇಳದುದನೆಲ್ಲವ ಕೇಳಲಾರೆನಯ್ಯ. ದ್ರೋಹವಿಲ್ಲ ಎಮ್ಮ ಶಿವನಲ್ಲಿ ಸೀಮೆಯಯ್ಯ, ಒಲೆಯ ಮುಂದಿದ್ದು ಮಾಡದ ಕನಸ ಕಾಂಬವರ ನೊಲ್ಲನಯ್ಯ. ಕೂಡಲ ಸಂಗಮ ದೇವ. ಈ ವಚನದ ಸಾರ ಹೀಗಿದೆ: ಮಾನವ ಬುದ್ಧಿಗೆ ಪರಿಮಿತಿ ಇದೆ. ಕಾಣುವುದಕ್ಕಿಂತ ಕಾಣದುದು, ಕೇಳುವುದಕ್ಕಿಂತ ಕೇಳದುದು ಬಹಳಷ್ಟಿದೆ. ಮಾನವ ಮಾತ್ರ ತನ್ನ ಸಾಮರ್ಥ್ಯಕ್ಕನುಗುಣವಾಗಿ ಕಾಣುತ್ತಾನೆ, ಕೇಳುತ್ತಾನೆ. ಭಗವಂತನು ಸರ್ವಶಕ್ತ, ಸರ್ವಜ್ಞ, ಹಾಗೆಯೇ ದಯಾಘನ. ಅವನಲ್ಲಿ ದ್ರೋಹವಿಲ್ಲ. ಆದರೆ ಮನುಷ್ಯನ ಶುಭಾಶುಭ ಕರ್ಮಗಳಿಗೆ ಮಿತಿ ಇದೆ. ಇದಕ್ಕನುಗುಣವಾಗಿಯೇ ಫಲವನ್ನು ಪಡೆಯುತ್ತಾನೆ. ಅಡುಗೆಯ ಭಟ್ಟ ತನ್ನ ಮಿತಿಯನ್ನರಿಯದೆ ಭವ್ಯ ಸೌಧದ ಕನಸು ಕಾಣುವಂತೆ ಅತಿಯಾದ ಆಸೆ ಆಮಿಷ ಹೊಂದಿರುವವರನ್ನು ಭಗವಂತನು ಎಂದಿಗೂ ಮೆಚ್ಚಲಾರನು ಎಂಬ ಬಸವಣ್ಣನವರ ಭಾವ ಅವರ ಈ ವಚನದ ಮೂಲಕ ವ್ಯಕ್ತವಾಗಿದೆ. ಇಂದಿನ ಮಾತು: ಆದಿಶೈವದಿಂದ ಹಿಡಿದು ವೀರಶೈವದವರೆಗೆ ಏನೇನು ಹೇಳಲ್ಪಟ್ಟಿದೆಯೋ ಆ ಪೂರ್ವದ 6 ಭೇದಗಳಲ್ಲಿ ಅಂತಹ ವಿಶೇಷವೇನೂ ಇರುವುದಿಲ್ಲ. ಆದರೆ ವೀರಶೈವದಲ್ಲಿ ಮಾತ್ರ ಹಲವು ತೆರನಾದ ವಿಶೇಷವಿದೆ. ಅದರ ವಿಜ್ಞಾನ ಮಾತ್ರದಿಂದ ಜೀವನು ಸದಾಶಿವನೇ ಆಗುತ್ತಾನೆ. ಆದಿಶೈವ, ಅನಾದಿಶೈವ, ಅನುಶೈವ ಎಂಬಿತ್ಯಾದಿಯಾಗಿ ವಿಭಿನ್ನ ಆಗಮಗಳಲ್ಲಿ ಹಲವಾರು ಶೈವಗಳನ್ನು ಪ್ರತಿಪಾದಿಸಲಾಗಿದೆ. ಇವು ಸಾಧಕನ ಸಾಧನೆಯ ವಿಭಿನ್ನ ಹಂತಗಳನ್ನು ತಿಳಿಸುತ್ತವೆ. 1ನೇ ತರಗತಿಯಿಂದ 10ನೇ ತರಗತಿಯ ಅಧ್ಯಯನದಲ್ಲಿ ಹೇಗೆ 10ನೇ ತರಗತಿಯು ಪೂರ್ಣವೆನಿಸಿಕೊಳ್ಳುತ್ತದೆಯೋ ಹಾಗೆ ಅಂತಿಮವಾದ ವೀರಶೈವವು ಇನ್ನುಳಿದ ಎಲ್ಲ ಶೈವಗಳಿಗಿಂತ ಅನೇಕ ಕಾರಣಗಳಿಂದಾಗಿ ಪೂರ್ಣವೆನಿಸಿಕೊಳ್ಳುತ್ತದೆ. ಶರಣು ಶರಣಾರ್ಥಿಗಳು.